ನಮಸ್ಕಾರ. ಪ್ರಸಾದದ ಬಗ್ಗೆ ನಾನು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ದೆ. ಹೂವಿನ ಪ್ರಸಾದ, ತೀರ್ಥ ಪ್ರಸಾದ, ವಸ್ತ್ರ ಪ್ರಸಾದ. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ವಸ್ತ್ರ ಪ್ರಸಾದ ಅಂದರೆ ಮಕ್ಕಳಾಗಲಿಲ್ಲ ಆದವರಿಗೆ ವಸ್ತ್ರ ಪ್ರಸಾದ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತೇಳಿ. ಇವತ್ತು ರಕ್ಷಾ ಪ್ರಸಾದ ಬಗ್ಗೆ. ರಕ್ಷೆ ಅಂದರೆ ನಾವು ಈಗ ಹೋಮವನ್ನು ಮಾಡ್ತೇವೆ, ಹೋಮದ ರಕ್ಷೆಯನ್ನು ತಗೋತೇವೆ, ಆರತಿಯನ್ನು ಮಾಡ್ತೇವೆ, ಆರತಿಯ ರಕ್ಷೆಯನ್ನು ತಗೋತೇವೆ. ಇದನ್ನು ಒಂದು ರಕ್ಷಾ ಪ್ರಸಾದ ಅಂತ ಹೇಳ್ತೀವಿ. ಈಗ ಹೋಮ ಮಾಡಿದಾಗ ಹೋಮದ ಒಂದು ರಕ್ಷೆ ತೆಗೆದುಕೊಳ್ಳೋದಾಗಲಿ, ಆರತಿ ಮಾಡಿದಾಗ ಆರತಿಯ ಒಂದು ರಕ್ಷೆ ತಗೊಳ್ಳೋದಾಗಲಿ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಕೆಲವೊಂದು ಹೋಮದ ರಕ್ಷೆಗಳನ್ನು ತಗೋಬಾರ್ದು ಅಂಥೇಳಿ ನಮ್ಮ ಪೂರ್ವಜರು ಹೇಳಿದ್ದುಂಟು. ಸೊ ಯಾವ ಹೋಮದ ಒಂದು ರಕ್ಷೆಯನ್ನು ನಾವು ತಗೋಬಾರ್ದು? ಒಂದು, ಬ್ರಹ್ಮಚಾರಿಗಳು ಮಾಡಿರುವಂಥ ಹೋಮದ ಒಂದು ರಕ್ಷೆ ತಗೋಬಾರ್ದು. ಹಾಗೆ ಸಂತಾನ ಇಲ್ಲದೇ ಇರುವಂತಹ ಬ್ರಾಹ್ಮಣರು ಅಥವಾ ಆಚಾರ್ಯರು ಮಾಡಿದ ಹೋಮದ ಒಂದು ರಕ್ಷೆಯನ್ನು ತಗೋಬಾರ್ದು. ಮಹಾಮೃತ್ಯುಂಜಯ ಹೋಮದ ರಕ್ಷೆಯನ್ನು ತಗೋಬಾರ್ದು. ಅಘೋರ ಹೋಮದ ರಕ್ಷೆಯನ್ನು ತಗೋಬಾರ್ದು. ನವಗ್ರಹ ಶಾಂತಿ ಅಂತ ಏನು ಮಾಡಿರ್ತಾರೆ ಹೋಮ, ಅದರ ಒಂದು ರಕ್ಷೆಯನ್ನು ಹಚ್ಕೋಬಾರ್ದು. ಪಿತೃಹೋಮ ಆದರೆ, ಸರ್ಪ ಸಂಸ್ಕಾರದ್ದಾದರೆ, ರಾಕ್ಷೋಗ್ನ ಹೋಮ, ಅದು ಬಿಟ್ಟು ಯಾವುದಾದ್ರೂ ಒಂದು ಈ ಉಚ್ಚಾಟನೆಯನ್ನು ಮಾಡುವಂಥದ್ದು ಏನು ಮಾಡಿರ್ತಾರೋ ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ಕ್ರೂರ ದೇವತೆಗೆ ಸಂಬಂಧಪಟ್ಟಿರುವಂಥ ಹೋಮವನ್ನು ಮಾಡಿದರೆ ಆ ಒಂದು ರಕ್ಷೆಯನ್ನು ತಗೋಬಾರ್ದು. ಹಾಗೆ ಈ ಕದಳಿ ವಿವಾಹವನ್ನು ಮಾಡ್ತಾರೆ, ಅದರ ಒಂದು ಹೋಮದ ರಕ್ಷೆಯನ್ನು ತಗೋಬಾರ್ದು. ಮಾಂಗಲ್ಯ ಶಾಂತಿಗಾಗಿ ಅಥವಾ ಕುಜದೋಷ ನಿವಾರಣೆಗಾಗಿ ಈ ರೀತಿ ಹೋಮದ ಒಂದು ಮಾಡಿದಾಗ ಅದರ ರಕ್ಷೆಯನ್ನು ತಗೋಬಾರ್ದು. ಈಗ ಇಲ್ಲಿ ನಿಮಗೊಂದು ಪ್ರಶ್ನೆ ಬರ್ಬೋದು, ಮೃತ್ಯುಂಜಯ ಹೋಮದ ಒಂದು ರಕ್ಷೆಯನ್ನು ತಗೋಬಾರ್ದಾ ಅಂಥೇಳಿ. ಸೊ ಇದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಹೋಮವನ್ನು ಯಾವ ರೀತಿ ಮಾಡ್ತಾರೆ ಅಥವಾ ಯಾವುದಕ್ಕೋಸ್ಕರ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಈಗ ಮಹಾಮೃತ್ಯುಂಜಯ ಹೋಮವನ್ನು ಯಾವುದಾದ್ರೂ ಒಂದು ಶಾಂತಿ ಕರ್ಮಗಳಿಗಾಗಿ ಮಾಡ್ತಾ ಇದ್ದರೆ ಅಥವಾ ಆಯಸ್ಸಿನ ಒಂದು ಇದಕ್ಕೋಸ್ಕರ ಮಾಡ್ತಾ ಇದ್ದರೆ ಅದನ್ನ ನಾವು ಉಳಿದಿರುವಂಥವ್ರು ತಗೊಳ್ಳುವ ಹಾಗಿಲ್ಲ. ಮಹಾಮೃತ್ಯುಂಜಯ ಹೋಮವನ್ನು ಒಂದು ದೈವಸ್ಥಾನದಲ್ಲಿ ದೈವ ಒಂದು ಬಲಕ್ಕೋಸ್ಕರ ಮಾಡ್ತಾ ಇದ್ದರೆ ಅದನ್ನು ನಾವು ರಕ್ಷೆಯನ್ನು ತಗೋಬೋದು. ಹಾಗೆ ಅಘೋರನೂ ಸಹ ಅಷ್ಟೇ. ಅಘೋರವನ್ನು ನಾವು ಉಚ್ಚಾಟನೆಯಲ್ಲಿ ಮಾಡೋದ್ರಿಂದ ಅದನ್ನು ಉಪಯೋಗಿಸ್ಕೋ ಹಾಗಿಲ್ಲ. ನವಗ್ರಹ ಶಾಂತಿ, ನವಗ್ರಹ ಹೋಮವನ್ನು ಈ ಸಾಧಾರಣ ಎಲ್ಲ ಹೋಮಗಳಲ್ಲಿ ನವಗ್ರಹ ಹೋಮ ಒಂದು ಆಹುತಿಯನ್ನು ಕೊಡೋದುಂಟು, ಅದು ಬೇರೆ. ನವಗ್ರಹಗಳ ಶಾಂತಿಗೋಸ್ಕರ ಅಂಥೇಳಿ ಪರ್ಟಿಕ್ಯುಲರ್ ಆಗಿ ಮಾಡುವಂಥ ಒಂದು ರಕ್ಷೆಯನ್ನು ನಾವು ತಗೊಳ್ಳೋ ಹಾಗಿಲ್ಲ. ಸೊ ಇನ್ಮೇಲೆ ನೀವು ಎಲ್ಲೇ ಹೋಗಿ ಹೋಮದ ರಕ್ಷೆ ತಗೊಳ್ಳೋಕ್ಕಿಂತ ಮುಂಚೆ ಆ ಹೋಮವನ್ನು ಯಾವುದಕ್ಕೋಸ್ಕರ ಮಾಡಿದ್ರು, ಯಾವ ಹೋಮವನ್ನು ಮಾಡಿದ್ರು ಅನ್ನೋದು ತಿಳ್ಕೊಂಡು ಆ ರಕ್ಷೆಯನ್ನು ತಗೊಳ್ಳಿ. ಈಗ ಸಮಸ್ಯೆ ಏನಾಗ್ತದೆ ಅಂತ ಹೇಳಿದ್ರೆ, ಯಾರೋ ಒಬ್ರಿಗೆ ಒಂದು ಗೃಹ ಶಾಂತಿ ಆಗಬೇಕು ಹೇಳಿ ಅವರು ಹೋಮವನ್ನು ಮಾಡಿರ್ತಾರೆ. ನಾರ್ಮಲ್ ಆಗಿ ನವಗ್ರಹ ಶಾಂತಿ ಈ ಥರ ಮಾಡಿದಾಗೆಲ್ಲ ಈ ಮನೆ ಮಂದಿಗೆಲ್ಲ ಕರೆಯೋದುಂಟು, ಅಕ್ಕಪಕ್ಕದವ್ರಿಗೂ ಒಂದೊಂದ್ಸಲ ಕೆಲವೊಬ್ಬರು ಕರೆಯೋದುಂಟು. ಅವರು ಮಾಡಿ ಅವರ ಶಾಂತಿ ಅಂತೆಲ್ಲ ಮಾಡಿದ್ರಂತ ಪ್ರಸಾದವನ್ನು ಹಂಚ್ತಾರೆ. ಕೆಲವರು ರಕ್ಷಾ ಒಂದು ಪ್ರಸಾದವನ್ನು ಹಂಚ್ತಾರೆ. ಆ ಪ್ರಸಾದವನ್ನು ನೀವು ಹಚ್ಕೋತೀರಿ ಅಂತ ಇಟ್ಕೊಳ್ಳಿ. ಆ ನವಗ್ರಹ ಶಾಂತಿಯಲ್ಲಿ ಏನಾಗಿರ್ತದೆ, ಅವರಿಗೆ ಆ ಗ್ರಹಗಳ ಪೀಡೆಯನ್ನು ಏನುಂಟು ಅದನ್ನು ತೆಗೆದು ಅಲ್ಲಿರುವಂಥ ಬ್ರಾಹ್ಮಣರು ಅದನ್ನು ಆಹುತಿ ಹಾಕಿ ದೇವರಿಗೆ ಅರ್ಪಿಸಿಟ್ಟಿರ್ತಾರೆ. ಅಂದರೆ ಅವರ ಒಂದು ಏನು ಕೆಟ್ಟ ಒಂದು ಟೈಮ್ ನಡೀತಾ ಇದೆ ಅಥವಾ ಒಂದು ಕೆಟ್ಟದ್ದು ಏನಿದೆ ಅದನ್ನು ಆಹುತಿ ಹಾಕಿ ಕೊಟ್ಟಿರ್ತಾರೆ. ಆ ಒಂದು ಕೆಟ್ಟದ್ದನ್ನು ನೀವು ರಕ್ಷಾ ರೂಪದಲ್ಲಿ ನೀವು ಧಾರಣೆ ಮಾಡ್ತೀರಿ, ಏನಾಗ್ಬೋದು ನೀವು ಯೋಚನೆ ಮಾಡಿ. ಸೊ ಅದು ನಿಮಗೆ ಸ್ಟಾರ್ಟ್ ಆಯಿತು ಅಂತ ಅರ್ಥ. ಅದೇ ರೀತಿ ಒಂದು ಆಯಸ್ಸಿನ ಅಭಿವೃದ್ಧಿಗೋಸ್ಕರ ಮೃತ್ಯುಂಜಯ ಹೋಮವನ್ನು ಮಾಡಿರ್ತಾರೆ. ಅಲ್ಲಿ ಅವರ ಒಂದು ಕಂಟಕವೇನಾದರೂ ಇದ್ದದಿದ್ದರೆ ಅಥವಾ ಅಪಮೃತ್ಯು ಏನಾದರೂ ಇದ್ದದಿದ್ದರೆ ಅದನ್ನು ಹೋಗಲಾಡಿಸ್ಬೇಕು ಅಂತ ಹೇಳಿ ಆಹುತಿಯನ್ನು ಹಾಕಿರ್ತಾರೆ. ಸೊ ಅದಷ್ಟು ಆಹುತಿಯನ್ನು ಅಗ್ನಿದೇವನಿಗೆ ಕೊಟ್ಟಿರ್ತಾರೆ. ಅದರ ಒಂದು ರಕ್ಷೆಯನ್ನು ನೀವು ಹಚ್ಕೊಂಡ್ರೆ ಅಂದರೆ ಆ ಕಂಟಕ ಅಪಮೃತ್ಯುವನ್ನು ನಾವು ನಮ್ಮ ಮೈ ಮೇಲೆ ಹೇಳ್ಕೊಂಡ ರೀತಿ. ಸೊ ಅದಕ್ಕೋಸ್ಕರ ಹೋಮದ ರಕ್ಷೆಯನ್ನು ತೆಗೆದುಕೋಬೇಕಾದ್ರೂ ಸಹ ದೇವರ ರಕ್ಷೆ ಅಂತ ತಗೊಬಿಡ್ತೀವಿ. ಯೋಚನೆ ಮಾಡಿ ತಗೊಳ್ಳಿ. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ವಿಚಾರ. ಅದಕ್ಕೋಸ್ಕರ ನಾನು ಇದನ್ನು ಹೇಳಬೇಕು ಅಂತ ಅನಿಸ್ತು ಅಂತ ಹೇಳ್ತೇನೆ. ಆದಷ್ಟು ಇದನ್ನು ಬೇರೆಯವರಿಗೆಲ್ಲ ಶೇರ್ ಮಾಡಿ, ಒಂದಿಷ್ಟು ಇನ್ಫಾರ್ಮೇಷನ್ ಎಲ್ರಿಗೂ ಸಪ್ಲೈ ಆಗಲಿ ಅಂತ. ನಮಸ್ಕಾರ.